ಮೊದಲಿಗೆ ಇವತ್ತು ರಾಜ್ಯ ಸರ್ಕಾರ 3 ವರ್ಷ ಅವಧಿಯಲ್ಲಿ ಸರ್ಕಾರವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಒಂದು ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ತುಮಕೂರಿನಲ್ಲಿ. ಈ ಸಾಧನಾ ಸಮಾವೇಶ ಆದ ನಂತರ, ಸಮಾವೇಶ ಮುಗಿದ ನಂತರ ರಾಜಣ್ಣ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಮನೆಗೆ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲೇ ಸಮಾವೇಶ ಇದ್ದಿದ್ದರಿಂದ, ತುಮಕೂರಿನ ಖ್ಯಾತಸಂದ್ರದಲ್ಲೇ ರಾಜಣ್ಣ ಅವರ ಮನೆ ಇರೋದ್ರಿಂದಾಗಿ ಒಂದು ಭೇಟಿ ಕೊಟ್ಟಿದ್ದಾರೆ. ಆಪ್ತ ರಾಜಣ್ಣ ಅವರ ಮನೆಯಲ್ಲಿ ಕೆಲ ಹೊತ್ತು ಸಿಎಂ ಮಾತುಕತೆ ನಡೆಸಿದ್ದಾರೆ. ಸಿಎಂ ಅವರಿಗೆ ಸಾಥ್ ಕೊಟ್ಟಿದ್ದು ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರು, ಕೆಜೆ ಜಾರ್ಜ್ ಅವರು, ಎಂಸಿ ಸುಧಾಕರ್, ಶಾಸಕರಾದ ಕೋನರೆಡ್ಡಿ, ಅಶೋಕ್ ಪಟ್ಟಣ್, ಎಂಎಲ್ಸಿ ಸಲೀಂ ಅಹಮದ್, ಶಾಸಕ ವೆಂಕಟೇಶ್, ಎಂಎಲ್ಸಿ ರಾಜೇಂದ್ರ, ರಾಜಣ್ಣ, ಇಷ್ಟೂ ಜನ ಸಾಥ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅವರು ಕೂಡ ಜೊತೆಯಲ್ಲೇ ಇದ್ರು. ರಾಜಣ್ಣ ಅವರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಮಾತುಕತೆ ಮುಗಿದ ಬಳಿಕ ಬೆಂಗಳೂರಿನಂತ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ಬಂದಂತಹ ಸಂದರ್ಭದ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಕೂಡ ಇತ್ತು. ಹಾಗಾಗಿ ಸಮಾವೇಶ ಮುಗಿದ ನಂತರ ಇದೇ ತುಮಕೂರಿನ ಖ್ಯಾತಸಂದ್ರದಲ್ಲಿ ಕೆಎನ್ ರಾಜಣ್ಣ ಅವರ ನಿವಾಸವೂ ಕೂಡ ಇದೆ. ಹಾಗಾಗಿ ರಾಜಣ್ಣ ಅವರು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಹಾಗಾಗಿ ಸಿದ್ದರಾಮಯ್ಯನವರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಮುಗಿದ ನಂತರ ಆಪ್ತ ರಾಜಣ್ಣ ಅವರ ಮನೆಯಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತುಕತೆ ನಡೆಸಿದ್ದಾರೆ. ನೋಡಿ, ಫೋಟೋಸ್ ಗಮನಿಸ್ತಾ ಇದ್ದೀರಿ. ಸಿಎಂ ಇದ್ದಾರೆ, ಸಿಎಂ ಅವರ ಜೊತೆಗೆ ಎಂ ಬಿ ಪಾಟೀಲ್ ಇದ್ದಾರೆ, ಕೆಜೆ ಜಾರ್ಜ್ ಕೂಡ ಇದ್ದಾರೆ, ಎಂಸಿ ಸುಧಾಕರ್, ಕೋನರೆಡ್ಡಿ, ಅಶೋಕ್ ಪಟ್ಟಣ್, ಸಲೀಂ ಅಹಮದ್, ವೆಂಕಟೇಶ್, ರಾಜೇಂದ್ರ, ರಾಜಣ್ಣ, ಇಷ್ಟು ಜನರು ಕೂಡ ಉಪಸ್ಥಿತರಿದ್ದಾರೆ. 3 ವರ್ಷಗಳ ಸಾಧನೆ ಸರ್ಕಾರ ಬಂದು ಜೊತೆಗೆ ನಿನ್ನೆಯೂ ಕೂಡ ಒಂದು ಮಾತಾಡಿದ್ರು ಕೆಎನ್ ರಾಜಣ್ಣ ಅವರು, ನೆನಪಿದ್ರೆ ನಿಮಗೆ? ಸಿಎಂ ಕುರ್ಚಿಯ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಯಾರದ್ದೂ ಆಸ್ತಿ ಅಲ್ಲ ಅದು. ಅವರವರ ಅವಧಿ ಮುಗಿದ ನಂತರ, ಅವರ ಅವಧಿ ಬಂದ ನಂತರ ಅಲಂಕರಿಸೋದು, ಕುರ್ಚಿ ಬಿಡೋದು ಅದು ಕಾಮನ್. ಯಾರ ಸ್ವಂತ ಆಸ್ತಿಯೂ ಅಲ್ಲ ಸಿಎಂ ಕುರ್ಚಿ ಅನ್ನೋದು ಅಂತ ಮಾತಾಡಿದ್ರು. ಅದಾದ ಮೇಲೆ ಮತ್ತೊಂದು ಆಂಗಲ್ನಲ್ಲಿ ಯೋಚನೆ ಮಾಡೋದಾದ್ರೆ, ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂಥ ಮಾತು ಈಗಲೂ ಕೂಡ ಜೀವಂತದಲ್ಲಿದೆ. ಒಂದು ಕಡೆ ಸಿಎಂ ಕುರ್ಚಿಯ ಜಟಾಪಟಿ, ಸಿಎಂ ಬದಲಾವಣೆಯ ಚರ್ಚೆ ಏನಾಗ್ತಿದೆಯೋ ಅದರ ಜೊತೆಗೆ ಸಿಎಂ ಬದಲಾವಣೆ ಏನಿಲ್ಲ, ಸಂಪುಟ ಪುನರ್ರಚನೆ ಮಾಡೋದಕ್ಕಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ, ಮತ್ತೆ ಸಚಿವ ಸ್ಥಾನಕ್ಕಾಗಿ ಕಳೆದುಕೊಂಡಿರುವಂತಹ ಸಚಿವ ಸ್ಥಾನವನ್ನ ಮತ್ತೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಹೆಸರನ್ನ ಸೇರಿಸಿ ನನಗೂ ಸಚಿವ ಸ್ಥಾನ ವಾಪಸ್ ಬರೋ ಥರ ಮಾಡಿ ಅಂತ ಕೇಳಿರಬಹುದು. ಸಾಧ್ಯತೆಗಳು. ಕೇವಲ ಇದೊಂದು ಸೌಜನ್ಯದ ಭೇಟಿ, ಅಲ್ಲೇ ಕಾರ್ಯಕ್ರಮ ಇತ್ತು, ಅಲ್ಲೇ ಅವರ ನಿವಾಸವೂ ಕೂಡ ಇತ್ತು. ಹಾಗಾಗಿ ಹೆಂಗೂ ಬಂದಿದ್ದೀವಿ, ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊ ಬರೋಣ ಅನ್ನೋದಿರಬಹುದು. ಗೊತ್ತಿಲ್ಲ, ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ತುಮಕೂರು ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶ ಮುಗಿದ ನಂತರ ರಾಜಣ್ಣ ಅವರ ನಿವಾಸಕ್ಕೆ ಹೋಗಿದ್ದು, ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು, ಎಂಎಲ್ಸಿ ಅವರು ಮಾತ್ರ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲ, ಅವರು ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದು, ಜೊತೆಗೆ ಬೇರೆ ಯಾರೂ ಕೂಡ ಬಂದಿಲ್ಲ. ಸೊ ಇದೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ಮೇಲ್ನೋಟಕ್ಕಷ್ಟೇ ಸೌಜನ್ಯ ಭೇಟಿ, ಇದರ ಹಿಂದೆ ರಾಜಕೀಯದ ಮಾತುಕತೆಗಳೇನಾದರೂ ಆಗಿರಬಹುದಾ ಅನ್ನೋ ಅನುಮಾನ. ಎಸ್ ಶರತ್, ಬಹುತೇಕ ಅಂದ್ರೆ ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಎಂ ಅವರು ಬಹುತೇಕ ಕೆಎನ್ ರಾಜಣ್ಣ ಅವರ ಮನೆಗೆ ಭೇಟಿ ಕೊಡುವಂತದ್ದು ಸಹಜವಾಗೇ ಇದೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಭೇಟಿ ಕೊಟ್ಟಿರಬಹುದು ಅಂತೇಳಿ ಈಗ ನಾವು ಹೇಳ್ಬಹುದಾಗಿದೆ. ಯಾಕಂತಂದ್ರೆ ಒಂದು ಸೌಹಾರ್ದಿತ ಭೇಟಿನೂ ಅಂತ ಹೇಳ್ಬೋದು. ಜೊತೆಗೆ ಈಗ ಏನು ಕುರ್ಚಿ ಕಿತ್ತಾಟ ಏನಿದಾವೆ, ಅಧಿಕಾರ ಹಂಚಿಕೆ ಏನಿದೆ, ಈ ಒಂದು ವಿಚಾರಗಳು ಕೂಡ ನಾವು ಎರಡೂ ರೀತಿಯಲ್ಲೂ ಕೂಡ ಯೋಚನೆ ಮಾಡಬಹುದಾಗಿದೆ. ಯಾಕೆಂತಂದ್ರೆ ನಿನ್ನೆ ತಾನೇ ಏನು ಕೆಎನ್ ರಾಜಣ್ಣ ಅವರು ಒಂದು ಏನು ಸಮಾವೇಶ ಕಾರ್ಯಕ್ರಮದ ಮುನ್ನ ಸಿದ್ಧತೆ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಏನು ಒಂದ್ ವೇಳೆ ಸಿಎಂ ಅಂದ್ರೆ ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಆಗಿದ್ರೆ ಒಳ್ಳೇದು ಅಂತೇಳಿ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ
ಮತ್ತೆ ಈ ಒಂದು ಸಿಎಂ ನ ಆಪ್ತ ಬಳಗ ಎಲ್ಲರೂ ಕೂಡ ಅಲ್ಲಿ ಹೋಗಿ ಪ್ರತ್ಯೇಕವಾಗಿ, ಯಾಕಂದ್ರೆ ಆಲ್ರೆಡಿ ಊಟ ಮಾಡಿದ ನಂತರ ಕೂಡ ಮತ್ತೆ ರಾಜಣ್ಣ ಅವರ ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಈ ರೀತಿಯಲ್ಲೂ ಕೂಡ ನಾವು ಈ ಅಭಿಪ್ರಾಯ ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಕೂತು ಮಾತನಾಡಿ ನಂತರ ಬೆಂಗಳೂರು ಕಡೆ ತೆರಳಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.